ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಟಿ ಚೇತನಾ ಸಾವಿಗೆ ಅಸಲಿ ಕಾರಣ ಏನು? ಲೈಸೆನ್ಸ್ ಇಲ್ದಿದ್ರು ಶಸ್ತ್ರಚಿಕಿತ್ಸೆ. ಶೆಟ್ಟಿ ಕಾಸ್ಮೆಟಿಕ್ಸ್ ನೋಟಿಸ್. ಹೀರೋ ವರ್ಸಸ್ ಹೀರೋಯಿನ್. ನಟಿ ರಮ್ಯಾ ಸಿಟ್ಟು ಮಾಡಿಕೊಂಡಿದ್ದಾದ್ರೂ ಯಾಕೆ? ಚೇತನಾ ಸಾವಿನ ಸತ್ಯ, ರಮ್ಯಾ ಬಿಚ್ಚಿಟ್ಟ ರಹಸ್ಯ. ಹೊಟ್ಟೆಯ ಕೊಬ್ಬು ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಚೇತನಾ ಅವರು ಆಪರೇಷನ್ಗೆ ಒಳಗಾದ್ರು. ಮನೆಯವ್ರಿಗೆ ಹೇಳಿದೆ. ಈಗ ಚೇತನಾ ಸಾವನ್ನಪ್ಪಿದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್, ನಟಿ ಚೇತನಾ ರಾಜ್ ಸಾವಿನ ಬಗ್ಗೆ ತೀವ್ರಗೊಳ್ತಾ ಇದೆ ತನಿಖೆ. ಒಂದ್ ಕಡೆ ಪೊಲೀಸರು, ಮತ್ತೊಂದು ಕಡೆ ಆರೋಗ್ಯ ಇಲಾಖೆ. ಬ್ರೇಕಿಂಗ್ ನ್ಯೂಸ್. ಕಾನೂನಾತ್ಮಕವಾಗಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಇಲಾಖೆಯವರು ಆ ಕಾಸ್ಮೆಟಿಕ್ಸ್ ಹಾಸ್ಪಿಟಲ್ನಿಂದ ಹಿಡಿದು ಬೇರೆ ಬೇರೆ ಅವರು ಕೂಡ ತನಿಖೆ ಮಾಡ್ತಿದ್ದಾರೆ. ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ CRPC 174C ಇದರ ಅಡಿಯಲ್ಲಿ ದಾಖಲಾಗಿದೆ ಕೇಸ್. ಡಾಕ್ಟರ್ ಶೆಟ್ಟಿ ಕ್ಲಿನಿಕ್ ಮಾಲೀಕ ಸೇರಿ 3 ಸಿಬ್ಬಂದಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ACP ವೆಂಕಟೇಶ್ ನಾಯ್ಡು ಅವರಿಂದ ಓನರ್, ಮಾಲೀಕರು ಮತ್ತು ಸಿಬ್ಬಂದಿಗಳ ವಿಚಾರಣೆ ನಡೀತಾ ಇದೆ. ಶೆಟ್ಟಿ ಕಾಸ್ಮೆಟಿಕ್ಸ್ಗೆ ನಗರ ಜಿಲ್ಲಾ ಆರೋಗ್ಯಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ಘಟನೆ ಕುರಿತು ಲಿಖಿತ ವಿವರಣೆ ಸಲ್ಲಿಸಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೇನಾದರೂ ಸ್ಪಂದಿಸದೆ ಹೋದರೆ ಅಗತ್ಯ ಕ್ರಮ ತೆಗೆದುಕೊಳ್ತೀವಿ ನಾವು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚೇತನಾ ಶ್ವಾಸಕೋಶ ಸೇರಿ ಕೆಲ ಅಂಗಾಂಗಗಳ ಮಾದರಿಯನ್ನು ಸಂಗ್ರಹ ಮಾಡಿದ್ದಾರೆ. ದೇಹದ ಹಲವು ಮಾದರಿಯನ್ನು ಫೊರೆನ್ಸಿಕ್ ಲ್ಯಾಬ್ FSLಗೆ ರವಾನೆ ಮಾಡಿದ್ದಾರೆ. ಮಾಡೋರಿದ್ದಾರೆ ವೈದ್ಯರು. ಮರಣೋತ್ತರ ಪರೀಕ್ಷೆ ವರದಿ, FSL ರಿಪೋರ್ಟ್ ಬಂದರೆ ಎಕ್ಸಾಕ್ಟಾಗಿ ಏನಕ್ಕೆ ಸಾವಾಯಿತು, ಕಾರಣ ಏನು, ಇದು ಗೊತ್ತಾಗುತ್ತೆ. ಈಗ ಮೇಲೋಟಕ್ಕೆ ನಾವು ಮಾತಾಡ್ತಿದ್ದೀವಿ, ಬಟ್ ಸ್ಟಿಲ್ ಮೆಡಿಕಲಿ ಪ್ರೂವ್ ಆಗಬೇಕು. ಸೊ ಹಾಗಾಗಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಗುತ್ತೆ. 2 ವರದಿ ಬಂದ ಬಳಿಕ ಸಾವಿಗೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಾಗುತ್ತೆ. ಇದು ನಟಿ ಚೇತನಾ ರಾಜ್, ಕಿರುತೆರೆ ನಟಿ, ರಿಯಾಲಿಟಿ ಶೋಗಳಲ್ಲಿ ನೃತ್ಯದ ಮೂಲಕ ಕಾಣಿಸ್ಕೊಂಡಂತಹ ನಟಿ. ನೀವು ಬಲಭಾಗದಲ್ಲಿ ನೋಡ್ತಾ ಇರೋದು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಅದೇ ಕಾಸ್ಮೆಟಿಕ್ಸ್, ಶೆಟ್ಟಿ ಕಾಸ್ಮೆಟಿಕ್ಸ್, ಅದರ ನೋಟಿಸ್ ಆದಿಯಾಗಿ, ಅಲ್ಲಿರುವ ಡಾಕ್ಟರ್ಸ್ನ ಲೈಸೆನ್ಸ್ ಆದಿಯಾಗಿ ಎಲ್ಲವನ್ನು ಕೂಡ ಪೊಲೀಸ್ ಇಲಾಖೆಯವರು ಒಂದು ಕಡೆ, ಆರೋಗ್ಯ ಇಲಾಖೆ ಮತ್ತೊಂದು ಕಡೆ, ಅವರಿಬ್ಬರು ಕೂಡ ಕಂಪ್ಲೀಟಾಗಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಮುಂದಿನ ದಿನದಲ್ಲಿ ಬೇರೆ ಬೇರೆ ಕಡೆ ಇರುತ್ತಲ್ಲ, ಅವರೆಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ ಆಗಬೇಕು. ಲೆಟ್ಸ್ ಸಿ ತಪ್ಪು ಯಾರದ್ದು, ಯಾಕಾಗಿದೆ. ಆ ನಟಿ ಹೊಟ್ಟೆಯ ಕೊಬ್ಬಿನಾಂಶವನ್ನು ಕರಗಿಸ್ಕೊಳ್ಳೋದಕ್ಕೆ ಈ ಟ್ರೀಟ್ಮೆಂಟ್ಗೆ ಒಳಗಾದರು. ಅಫ್ಕೋರ್ಸ್ ಪೋಷಕರ ಅನುಮತಿ ಇರಲಿಲ್ಲ, ಬಟ್ ಸ್ಟಿಲ್ ಮತ್ತಾರೋ ಬಂದು ಸೈನ್ ಹಾಕ್ತಾರೆ, ಅದನ್ನು ಅಪ್ರೂವ್ ಮಾಡ್ತಾರೆ, ಆಕೆಯನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತಾರೆ. ಏನಾಯಿತು, ಏನು ನಡೀತಾ ಇದೆ, ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಬೆಳಗ್ಗೆ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ಈ ಪ್ರಕರಣ ಒಂಥರ ಎಲ್ಲರಿಗೂ ಕೂಡ ಆಶ್ಚರ್ಯ ಮತ್ತು ಆತಂಕ ಮೂಡಿಸಿರೋದು ಗಂಗಾಧರ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಅದರ ಎಕ್ಸಾಕ್ಟ್ ಕಾರಣ ಗೊತ್ತಾಗಬೇಕು. ತನಿಖೆ ಯಾವ ಹಂತದಲ್ಲಿದೆ, ಯಾವ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು? ಹರೀಶ್ ನಾಗರಾಜ್, ಈಗಾಗಲೇ ಈ ಒಂದು ಯುವ ನಟಿ ಚೇತನಾ ರಾಜ ಏನು ಫ್ಲಾಟ್ ಸರ್ಜರಿಗೆ ಬಂದಂತಹ ಸಂದರ್ಭದಲ್ಲಿ ಸಾವಿಗೀಡಾದಂತಹ ಘಟನೆಯನ್ನ ಬಹಳ ಗಂಭೀರವಾಗಿ ಆರೋಗ್ಯ ಇಲಾಖೆ ಕೂಡ ತೆಗೆದುಕೊಂಡಿದೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಏನು 174C ಆ ಒಂದು CRPC ಅಡಿಯಲ್ಲಿ ಒಂದು ವಿಡಿಯೋರನ್ನ ಏನು ದಾಖಲು ಮಾಡಿಕೊಂಡಿದ್ದಾರೆ. ಅವರು ಕೂಡ ಡಾಕ್ಟರ್ ಶೆಟ್ಟಿ ಮತ್ತೆ 3ರನ್ನ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಮತ್ತೆ ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ಕೂಡ ಪಡ್ಕೊಂಡಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಈ ಬೆನ್ನಲ್ಲೇ ಈಗ ನಿನ್ನೆ ಕೂಡ ಆರೋಗ್ಯ ಇಲಾಖೆ ಜಿಲ್ಲಾ ಆರೋಗ್ಯಾಧಿಕಾರಿ ಕೂಡ ಡಾಕ್ಟರ್ ಶೆಟ್ಟಿ ಆಸ್ಪತ್ರೆಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಏನಂದ್ರೆ ಘಟನೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರು ಬಂದಿದೆ. ಹೀಗಾಗಿ ಘಟನೆ ಹೇಗಾಯ್ತು, ಆ ಯುವತಿ ಚೇತನಾ ರಾಜ್ ಅವರು ಕೂಡ ಸಾವಿಗೀಡಾಗಿರುವಂತಹ ಸಮಜಾಯಿಷಿಯನ್ನ ಕೂಡ ತಮ್ಮಿಂದ ಏನು ನೋಟಿಸ್ ತಲುಪಿದಂತಹ 1 ದಿನದೊಳಗಾಗಿ ಬರಬೇಕು, ನೋಟಿಸ್ ಸಮಜಾಯಿಷಿ ಬರಬೇಕು. ಒಂದು ವೇಳೆ ಏನಾದ್ರೂ ಅದಕ್ಕೆ ಪ್ರತಿಯಾಗಿ ಏನಾದ್ರೂ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡದೇ ಇದ್ದಲ್ಲಿ ನಾವು KPA ಆಕ್ಟ್ ಅಡಿಯಲ್ಲಿ ಕೂಡ ನಾವು ಕ್ರಮ ಕೈಗೊಳ್ತೀವಿ, ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಆರೋಗ್ಯ ಇಲಾಖೆಯನ್ನು ಅದರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಮತ್ತೊಂದು ವಿಚಾರ ಏನಂದ್ರೆ, ಇದಕ್ಕೆ ಸಾವಿಗೆ ಪ್ರಮುಖವಾಗಿ ಕಾರಣ ಏನನ್ನೋದ್ರು ಕೂಡ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದಲ್ಲದೆ ಈಗಾಗಲೇ ಆ ಯುವನಟಿಯ ಶ್ವಾಸಕಾಂಗ ಸೇರಿ ಒಂದಷ್ಟು ಮಾದರಿಯನ್ನ ಸಂಗ್ರಹ ಕೂಡ ಮಾಡಿದ್ದಾರೆ. ಮತ್ತೆ ಕೆಲ ಅಂಗಾಂಗಗಳ ಮಾದರಿಯನ್ನ ಸಹ ಸಂಗ್ರಹ ಮಾಡಿದ್ದು. ಈಗಾಗಲೇ
FS ಕೂಡ ಕಳಿಸೋದಕ್ಕೆ ಈಗ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಆ ಒಂದು ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನ ಕೂಡ ಪಡ್ಕೊಂಡು ಮತ್ತೆ ಏನು ಈ ಒಂದು ಫ್ಲಾಟ್ ಸರ್ಜರಿ ವಿಚಾರವಾಗಿ ಕೆಲ ನುರಿತ ವೈದ್ಯರ ಒಂದು ಅವರಿಂದ ಕೂಡ ಒಂದು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇಂತಹ ಒಂದು ಪ್ರಕರಣಗಳಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಂದ ಕೂಡ ಮಾಹಿತಿಯನ್ನ ತೆಗೆದುಕೊಂಡು ಅದ್ರ ಬಗ್ಗೆ ಕೂಡ ಈಗ ನಂತರ ಅಂದ್ರೆ FSL ರಿಪೋರ್ಟ್ ಬಂದಂತಹ ಬಳಿಕ ನಂತರ ಮತ್ತೆ ಮೆಡಿಕಲ್ ಇದರಿಂದ ಕೂಡ ರಿಪೋರ್ಟ್ ಅನ್ನ ಬರಬೇಕಾಗುತ್ತೆ. ಅನಂತರ ಆಧಾರಿತವಾಗಿ ಅವರು ಒಂದು FIR ಅನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಸದ್ಯ ಆರೋಗ್ಯಾಧಿಕಾರಿಗಳಿಗೆ ನೋಟಿಸ್ ಅನ್ನ ಆರೋಗ್ಯಾಧಿಕಾರಿಗೆ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಆದ್ರೆ ಈಗ ರಾಜಾಜಿನಗರದ ಮುಖ್ಯ ರಸ್ತೆಯಲ್ಲಿರುವಂತಹ ಏನೋ ಒಂದು ಆಸ್ಪತ್ರೆ ಏನಿದೆ ಅಲ್ಲಿ ಈ ಒಂದು ಘಟನೆ ಆದಂತಹ ಬಳಿಕ ಒಂದು ಲಾಕ್ ಆಗಿರುವಂತದ್ದು. ಈಗ ಅದರ ಮುಂಭಾಗದ ಶೆಲ್ಟರ್ ಇದು ಆಸ್ಪತ್ರೆಗೆ ಹೋಗುವಂತ ಶೆಲ್ಟರ್ ಈಗ ಕ್ಲೋಸ್ ಆಗಿರುವಂತದ್ದು. ಸದ್ಯಕ್ಕೆ ಅದು ಇನ್ನೂ ಕೂಡ ಓಪನ್ ಇಲ್ಲ, ಅದನ್ನ ಬೀಗ ಹಾಕಿದ್ದಾರೆ. ಸದ್ಯ ಈ ಘಟನೆ ಬಳಿಕ ಅವರು ಯಾರು ಕೂಡ ಆಸ್ಪತ್ರೆಗೆ ಸಿಬ್ಬಂದಿಗಳಾಗಿರ್ಬೋದು, ಇಲ್ಲಿ ಕೆಲಸ ಲೈಸೆನ್ಸ್ ವಿಚಾರವಾಗಿ ಬಹಳ ಗಂಭೀರವಾಗಿ ಇಲಾಖೆ ತೆಗೆದುಕೊಂಡಿರುವಂತದ್ದು. ಎಸ್ ಹರೀಶ್ ನಾಗರಾಜ್, ಇನ್ನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಆಸ್ಪತ್ರೆಯ ಒಂದು ಅವ್ರ ಬೋರ್ಡ್ ಅಲ್ಲಿ ಕೂಡ ಕಾಸ್ಮೆಟಿಕ್ ಹಾಸ್ಪಿಟಲ್ ಅನ್ನೋ ಡಾಕ್ಟರ್ ಶೆಟ್ಟಿ ಕಾಸ್ಮೆಟಿಕ್ ಹಾಸ್ಪಿಟಲ್ ಅಂತ ಕೂಡ ಬೋರ್ಡ್ ಹಾಕೊಂಡಿದ್ದಾರೆ. ಹೀಗಾಗಿ ಇವರು ಕೇವಲ ಪಾಲಿಕ್ಲಿನಿಕ್ ಮತ್ತೆ ಡಿಸ್ಪೆನ್ಸರಿಗ್ ಮಾತ್ರ ಅವರು ಲೈಸೆನ್ಸ್ ತಗೊಂಡಿದ್ರ ಅಥವಾ ಈ ಕಾಸ್ಮೆಟಿಕ್ ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಬಗ್ಗೆ ಕೂಡ ಪೊಲೀಸ್ ಇಲಾಖೆ ತನಿಖೆ ನಡೆಸ್ತಾ ಇದೆ. ಆದ್ರೆ ಏನು ಈಗ ಜಿಲ್ಲಾಧಿಕಾರಿ ಆರೋಗ್ಯಾಧಿಕಾರಿ ಏನಿದ್ದಾರೆ, ಜಿಲ್ಲಾ ಆರೋಗ್ಯಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಒಂದು ಲೈಸೆನ್ಸ್ ಇಲ್ಲದೆ ನೀವು ರೀತಿ ನಡೆಸ್ತಾ ಇದ್ದೀರಾ ಅಂತ ಯಾವುದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿಲ್ಲ. ಕೇವಲ ಆರೋಗ್ಯ ಅಧಿಕಾರಿ ಅವರು ಸಮಜಾಯಿಸಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತಮ್ಮಿಂದ ಸಮಜಾಯಿಸಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನೋಟಿಸ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಆರೋಗ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಅವರ ಮೆಡಿಕಲ್ ಏಜೆನ್ಸಿ ಏನಿದೆ ಅವರಿಂದ ಕೂಡ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಆದ್ರೆ ಫ್ಲಾಟ್ ಸರ್ಜರಿಗೆ ವಿಚಾರವಾಗಿ ಕಾಸ್ಮೆಟಿಕ್ ಮಾಡೋದಕ್ಕೆ ಏನಾದ್ರು ಲೈಸೆನ್ಸ್ ತೆಗೆದುಕೊಂಡಿದ್ದಾರಾ, ಕೇವಲ ಸ್ಕಿನ್ ಅಥವಾ ಬೇರೆ ಮಾತ್ರ ಅವರು ಕಾಸ್ಮೆಟಿಕ್ ಏನಾದ್ರು ತೆಗೆದುಕೊಂಡಿರೋದು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನಟಿ ಚೇತನಾ ರಾಜ್ ಅವರ ಸಾವಿನ ಬಳಿಕ ಲಿಂಗಭೇದ ತಾರತಮ್ಯ ಈ ಪ್ರಶ್ನೆ ರೈಸ್ ಆಗಿದೆ. ಲಿಂಗಭೇದ ತಾರತಮ್ಯದ ಬಗ್ಗೆ ಪ್ರಶ್ನೆ ಮಾಡಿದ್ರು ನಟಿಮಣಿಯರು. ಬ್ರೇಕಿಂಗ್ ನ್ಯೂಸ್. ಲಿಂಗಭೇದದ ತಾರತಮ್ಯದ ಬಗ್ಗೆ ನಟಿಮಣಿಯರು ಪ್ರಶ್ನೆ ಮಾಡ್ತಿದ್ದಾರೆ ಟ್ವೀಟ್ ಮೂಲಕ. ರಮ್ಯಾ ತಮ್ಮ ಬೇಸರವನ್ನು ಮೊದಲಿಗೆ ವ್ಯಕ್ತಪಡಿಸಿದ್ರು. ಪುರುಷ ನಟರನ್ನ ಹೋಲಿಕೆ ಮಾಡಿ ನಟಿ ರಮ್ಯಾ ಅವರು ಟ್ವೀಟ್ ಮಾಡಿದ್ರು. ಹೀರೋ ಆದವನು ಡೊಳ್ಳು ಹೊಟ್ಟೆಯವನಾದರೂ ಆಗ್ಬಹುದು, ಕೂದಲು ಇಲ್ಲದೆ ಇರ್ಬೋದು, 65 ವರ್ಷ ಆದರೂ ಆಗ್ಬೋದು, ಅಥವಾ ಹೀರೋ ಆಗಿರ್ತಾನೆ. ಆದರೆ ಸಿನಿಮಾ ರಂಗದಲ್ಲಿ ಸ್ತ್ರೀಯರ ಪರಿಸ್ಥಿತಿ ಮಾತ್ರ ಶೋಚನೀಯ. ಹೀರೋಯಿನ್ ತೂಕ ಸ್ವಲ್ಪ ಹೆಚ್ಚಾದ್ರೂ ಸಾಕು ಟ್ರೋಲ್ ಮಾಡ್ತಾರೆ. ಆಂಟಿ, ಬುಡ್ಡಿ, ಅಜ್ಜಿ ಇತ್ಯಾದಿ ಹಣೆಪಟ್ಟೆಯನ್ನ ಕಟ್ತಾರೆ, ಟ್ರೋಲ್ ಮಾಡ್ತಾರೆ ಅಂತ ರಮ್ಯಾ ಅವರ ಟ್ವೀಟ್ ಅದು. ಮಹಿಳೆಯರು ಇದನ್ನ ಅರಿತುಕೊಂಡು ನೀವು ಕೂಡ ನೀವಾಗೇ ಇರಿ, ಇದು ಮತ್ತೊಂದು ಕನ್ಸರ್ನ್ ಮತ್ತು ಮಹಿಳೆಯರಿಗೆ ರೈಸ್ ಮಾಡೋದು. ವೇತನ, ಪಾತ್ರ, ಸೌಂದರ್ಯ ಯಾವುದರಲ್ಲೂ ಕೂಡ ತಾರತಮ್ಯ ಬೇಡ, ಪುರುಷ ಧೋರಣೆ ವಿರುದ್ಧ ಹೋರಾಡಬೇಕು ಅಂತ ನಟಿ ರಮ್ಯಾ ಟ್ವೀಟ್ ಮಾಡೋದು. ತುಂಬಾ ದೊಡ್ಡ ಸಬ್ಜೆಕ್ಟ್ ಆಫ್ ಕೋರ್ಸ್ ರಮ್ಯಾ ಅವರು ರೈಸ್ ಮಾಡಿರೋದು. ಅವ್ರು ಒಂದೊಂದು ಆಯಾಮವೂ ಕೂಡ ಒಂದೊಂದೊಂದು ದೊಡ್ಡ ಸಬ್ಜೆಕ್ಟು. ಬಟ್ ಸ್ಟಿಲ್ ಈ ಬೆಳವಣಿಗೆಯನ್ನ ಅವರು ಬಹಳ ಪರ್ಸನಲ್ ಆಗಿ ತಗೊಂಡು ಪ್ಲಸ್ ಒಂದು ಬೇಜಾರು ಆಗಿ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಆಗ್ತಿದೆ ಕಷ್ಟ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹೀರೋಯಿನ್ ಸ್ವಲ್ಪ ತೂಕ ಸಾಕು ಹೆಚ್ಚಾದ್ರೂ ಸಾಕು ಟ್ರೋಲ್ ಮಾಡ್ತಾರೆ, ಆಂಟಿ ಅಂತ ಕರೀತಾರೆ, ಅಜ್ಜಿ ಅಂತ ಕರೀತಾರೆ, ಬುಡ್ಡಿ ಅಂತ ಕರೀತಾರೆ. 65 ವರ್ಷ ಆದರೂ ಹೀರೋ ಆಗಿರ್ತಾರೆ, ಅವ್ರಿಗಷ್ಟೇ ವ್ಯಾಲ್ಯೂ ಇದೆ. ತಲೆ ಮೇಲೆ ಕೂದಲಿದ್ರೂ ಪರವಾಗಿಲ್ಲ, ಅವ್ರ ಹೀರೋಯಿಸಮ್ ಇದ್ದೇ ಇರುತ್ತೆ. ವೇತನ ಆಗಲಿ ಅಂದರೆ ಸ್ಯಾಲ್ರಿ ವಿಚಾರ ಅಥವಾ ರೆಮ್ಯುನರೇಷನ್ ವಿಚಾರ, ಪಾತ್ರ ಪೋಷಣೆ ವಿಚಾರ ಅಥವಾ ಹೊರಭಾಗದ ಸೌಂದರ್ಯದ ವಿಚಾರ ಎಲ್ಲದರಲ್ಲೂ ಕೂಡ ದೊಡ್ಡ ಮಟ್ಟದ ತಾರತಮ್ಯ ಇದೆ. ಅದು ಬೇಡ, ಇದು ಪುರುಷ ಸಮಾಜ, ಪುರುಷ ಧೋರಣೆ, ಇದ್ರ ವಿರುದ್ಧ ನಾವೆಲ್ಲ ಹೋರಾಡಬೇಕು ಅಂತ ನಟಿ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಅವರ ಟ್ವೀಟ್ನ ಕನ್ನಡದ ಸಾರಾಂಶ ನಾವೀಗ ತೋರಿಸ್ತಾ ಇದ್ದೀವಿ. ಒಂದಷ್ಟು ಬೇಸರ, ಒಂದಷ್ಟು ನೋವು, ಒಂದಷ್ಟು ಆಕ್ರೋಶ, ಒಂದಷ್ಟು ಕಾಳಜಿ, ಒಂದಷ್ಟು ತಿಳಿಯಪಡಿಸುವಿಕೆ, ಇದೆಲ್ಲವೂ ಅವರ ಟ್ವೀಟ್ನ ಸಾರಾಂಶವಾಗಿ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಅವರ ಟ್ವೀಟ್ನ ಸಾರಾಂಶವನ್ನು ಗಮನಿಸಿದಾಗ ಒಂದಷ್ಟು ಜನಕ್ಕೆ ಅಗ್ರಿ ಟು ಡಿಸ್ಅಗ್ರಿ ಕೂಡ ಇರ್ಬೋದು. ಲೆಟ್ಸ್ ಮುಂದಕ್ಕೆ ಏನಾಗುತ್ತೆ ಅಂತ. ರಮ್ಯಾ ಮಾತಿಗೆ ಧ್ವನಿಗೂಡಿಸಿದ್ರು ನಟಿ ಪ್ರಿಯಾಂಕಾ ಉಪೇಂದ್ರ ಅವರು.
ನ್ಯೂಸ್ 18 ಕನ್ನಡದ ಜೊತೆ ಈ ತಾರತಮ್ಯದ ಬಗ್ಗೆ ಪ್ರಿಯಾಂಕಾ ಉಪೇಂದ್ರ ಮಾತಾಡಿದ್ರು. ಬ್ರೇಕಿಂಗ್ ನ್ಯೂಸ್. ರಮ್ಯಾ ಅವರು ಟ್ವೀಟ್ ಮಾಡಿದ್ರು, ಟ್ವೀಟ್ಗೆ ಪ್ರಿಯಾಂಕಾ ಉಪೇಂದ್ರ ಟಾಕ್ ಮಾಡಿದ್ರು. ನ್ಯೂಸ್ 18 ಜೊತೆ ಪ್ರಿಯಾಂಕಾ ಉಪೇಂದ್ರ ಅವರ ಎಕ್ಸ್ಕ್ಲೂಸಿವ್ ಮಾತು. ರಮ್ಯಾ ಮಾತಿನಲ್ಲಿ ಸತ್ಯ ಇದೆ, ಸಿನಿಮಾ ರಂಗದಲ್ಲಿ ಲಿಂಗ ತಾರತಮ್ಯ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನನಗೂ ಕೂಡ ಕಮೆಂಟ್ಗಳು ಬರ್ತಾ ಇರುತ್ತೆ. ದಪ್ಪ ಆಗೋದು, ಸಣ್ಣ ಆಗೋದು ತಮ್ಮ ಪರ್ಸನಲ್, ಅದು ವೈಯಕ್ತಿಕ ವಿಚಾರ. ಮಕ್ಕಳಾದ ಮೇಲೆ ಕೆಲ ಆರೋಗ್ಯ ಸಮಸ್ಯೆಗಳು ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ, ಸೊ ದಪ್ಪ ಆಗ್ತಾರೆ. ಮಹಿಳೆಯರು ಸಣ್ಣ ದಪ್ಪ ವಿಚಾರವಾಗಿ ಕಮೆಂಟ್ ಮಾಡೋದು ತಪ್ಪು. ಮದುವೆ ಆದಮೇಲೆ ಹೀರೋಗಳಿಗೆ ನಿಮ್ಮ ಕಮ್ಬ್ಯಾಕ್ ಸಿನಿಮಾ ಅಂತ ಹೇಳಲ್ಲ, ಆದ್ರೆ ನಮಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಕಮ್ಬ್ಯಾಕ್ ಸಿನಿಮಾ ಅಂತಾರೆ. ಮದುವೆ ಬಳಿಕ ಹೀರೋಯಿನ್ಗಳು ಗ್ಲಾಮರ್ ರೋಲ್ ಮಾಡೋಕ್ಕಾಗಲ್ಲ, ಆದರೆ ಹೀರೋಗಳು ಮದುವೆ ಆಗಿ ಮಕ್ಕಳಾದರೂ ರೊಮ್ಯಾನ್ಸ್ ಮಾಡ್ತಾರೆ. ಈ ರೀತಿ ಮೈಂಡ್ ಸೆಟ್ ಬದಲಾಗಬೇಕು ಅಂತ ಪ್ರಿಯಾಂಕಾ ಉಪೇಂದ್ರ ಮೆನ್ಷನ್ ಮಾಡಿ. ನನ್ನ ಸಹೋದ್ಯೋಗಿ ಸತೀಶ್ ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಮಾತಾಡಿಸಿದ್ದಾರೆ. ಓವರ್ ಟು ಯು ಸತೀಶ್. ಚಿತ್ರರಂಗದಲ್ಲಿ ಲಿಂಗ ತಾರತಮ್ಯವಿದೆ. ಹೀರೋಯಿನ್ಗಳಿಗೆ ಏಜ್ ಆಯ್ತು ಅಂದ್ರೆ ಅಜ್ಜಿ ಆ ಥರ ಈ ಥರ ಅಂತ ಟ್ರೋಲ್ ಮಾಡ್ತಾರೆ. ಆದರೆ ಹೀರೋಗಳಿಗೆ ಎಷ್ಟೇ ವಯಸ್ಸಾದರೂ ಕೂಡ ಅವರು ಹೀರೋ ಆಗಿ ಆಕ್ಟ್ ಮಾಡ್ಬೋದು. ಈ ಥರದ ಒಂದು ಸಮಸ್ಯೆ ಚಿತ್ರರಂಗದಲ್ಲಿ, ಇದಕ್ಕೆ ಉತ್ತರ ಕಂಡುಹಿಡಿಯಲೇಬೇಕು ಅಂತ ನಟಿ ರಮ್ಯಾ ಅವರು ನಿನ್ನೆ ಅಷ್ಟೇ ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಟ್ವೀಟ್ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ನಿನ್ನೆ ಚೇತನಾ ರಾಜ್ ಅವರ ಒಂದು ಫ್ಯಾಟ್ ಸರ್ಜರಿ ನಿಧನದ ನಂತರ ರಮ್ಯಾ ಅವರ ಒಂದು ಟ್ವೀಟ್ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ಲಿ ಲಿಂಗ ತಾರತಮ್ಯ ಇದೆ ಅಂತ. ಈ ತಾರತಮ್ಯ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೆ ಅವತ್ತಾದ್ರೂ ಕಾಣಿಸಿದ್ಯಾ? ಕಾಮೆಂಟ್ಸ್ ಬಗ್ಗೆ ಹೇಳಿದ್ರೆ ಖಂಡಿತ ಕಾಮೆಂಟ್ಸ್ ಬರುತ್ತೆ ನನಗೆ ಕೂಡ. ನಾನು ಆವಾಗ ಹೇಳ್ತಿದ್ದೆ, ದಪ್ಪ ಆಗೋದು, ಸಣ್ಣ ಆಗೋದು ನಮ್ಮ ಪರ್ಸನಲ್, ಅದು ಆ್ಯಕ್ಚುಲಿ ಎಷ್ಟೆಲ್ಲ ಆಸ್ ವಿಮೆನ್ ವಿ ಗೋ ಥ್ರೂ. ರಮ್ಯಾ ಅವರ ಆ ಟ್ವೀಟ್ಗೆ ನಿಮ್ಮ ನಿಲುವು ಮೇಡಮ್? ಖಂಡಿತ ಅದು ಸತ್ಯನೇ ಅಂತ ನನಗೆ ಅದು ಆ್ಯಕ್ಚುಲಿ, ಬಿಕಾಸ್ ನಾನು ನನ್ನ ಕರಿಯರ್ನ ಬೇರೆ ಥರ ನೋಡ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಬಟ್ ಐ ಥಿಂಕ್ ದಟ್ ಆಬ್ವಿಯಸ್ಲಿ ದೇರ್ ಆರ್ ಲಾಟ್ ಆಫ್ ಹೀರೋಸ್, ಮದುವೆದ ನಂತರ ಮಕ್ಕಳಾದ್ಮೇಲೆ ಹೀರೋಗೆ ಯಾರೋ ನಿಮ್ಮದು ಕಮ್ ಬ್ಯಾಕ್ ಮೂವಿ ಅಂತ ಕೇಳಲ್ಲ, ಬಟ್ ಹೀರೋಯಿನ್ಸ್ಗೆ ಕೇಳ್ತಾರೆ ನಿಮ್ಮ ಕಮ್ ಬ್ಯಾಕ್ ಮೂವಿನಾ ಅಂತ. ಬಟ್ ನಾವು ಅವ್ರಿಗೆ ಕೂಡ ನಮ್ಮ ಜೊತೆಲಿ ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿದೆ, ಸೊ ಐ ಡೋಂಟ್ ಥಿಂಕ್ ಅವ್ರಿಗೆ ಕೇಳ್ತಾರೆ ಇದು ನಿಮ್ಮ ಕಮ್ ಬ್ಯಾಕ್. ಬಹುಶಃ ನಮಗೆ ಮಕ್ಕಳಾಗುತ್ತೆ, ಬಾಡಿ ಚೇಂಜ್ ಆಗುತ್ತೆ ಅಂತ ಕೇಳ್ತಾರೆ. ಬಟ್ ಅದಲ್ಲದೆ ಐ ಥಿಂಕ್ ದಟ್ ಹೋಲ್ ಟೈಪ್ ಕ್ಯಾಸ್ಟ್ ದಟ್ ಓಕೆ, ಇವಾಗ ಇವ್ರು ಗ್ಲಾಮರಸ್ ರೋಲ್ಸ್ ಮಾಡೋಕ್ಕಾಗಲ್ಲ, ಬೇರೆ ಹೀರೋಯಿನ್ಸ್ ಜೊತೆ ರೊಮ್ಯಾನ್ಸ್ ಮಾಡೋಕ್ಕಾಗಲ್ಲ, ಬಟ್ ಹೀರೋಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಖಂಡಿತ ಒಂದು ವಿಷಯ, ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಕೂಡ. ಬಹುಶಃ ಹಂಗೆ ಮೈಂಡ್ ಸೆಟ್ಸ್ ಇದೆ. ಬಟ್ ಐ ಥಿಂಕ್ ಇತ್ತೀಚೆಗೆ ಸ್ಲೋ ಆಗಿ ಅದು ಚೇಂಜ್ ಆಗ್ತಿದೆ, ಒಂದಷ್ಟು ಬದಲಾವಣೆಗಳು ಆಗ್ತಿದೆ. ಈವನ್ ವಿತ್ OTT ಆಗಲಿ, ತುಂಬ ಜನ OTTಯಲ್ಲಿ ಬೇರೆ ಬೇರೆ ಪಾತ್ರಗಳು ಏಜ್ ಲಿಮಿಟ್ಸ್ ಇಲ್ಲದೆ ಮಾಡ್ತಿದ್ದಾರೆ. ಸೊ ಐ ಆಮ್ ವೆಲ್ಕಮಿಂಗ್ ದಟ್ ಚೇಂಜ್. ನಾನು ಕೂಡ ಬೇರೆ ಬೇರೆ ಮೂವೀಸ್ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಯಿಂಗ್ ಟು ಚೇಂಜ್ ದಟ್ ಮೈ ಸೆಲ್ಫ್ ಇನ್ ಮೈ ಓನ್ ವೇ. ಬಟ್ ಆಲ್ಸೋ ರಮ್ಯಾ ಅವ್ರು ಹೇಳಿದ್ರಲ್ಲಿ ಸತ್ಯನೇ ಇದೆ ಆ್ಯಕ್ಚುಲಿ, ಬಿಕಾಸ್ ಖಂಡಿತ ಐ ಥಿಂಕ್ ಹೀರೋಯಿನ್ಸ್ಗೆ ಹಂಗೆ ತುಂಬ ಪ್ರೆಷರ್ ಇರುತ್ತೆ ಜಾಸ್ತಿ. ನಮಗೆ ಈ ಹೆಣ್ಣು ಮಕ್ಕಳುಗಳಿಗೂ ನಾಯಕಿಯರಿಗೂ ಕೂಡ ಸರಿಸಮಾನವಾದಂಥ ವೇತನ ಸಿಗಬೇಕು, ಬ್ಯೂಟಿಯಿಂದ ಅವರಿಗೆ ಒಂದು ಪಾತ್ರ ಮಾನದಂಡ, ಆ ಮಾನದಂಡ ಹೋಗಬೇಕು, ಪೇಮೆಂಟ್ ವಿಚಾರದಲ್ಲೂ ಕೂಡ ತಾರತಮ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾರೆ. ಖಂಡಿತ ಇದೆ. ಬಟ್ ಇಫ್ ಯು ಸಿ ಸಮ್ ಬಿಗ್ ಆ್ಯಕ್ಟರ್ಸ್ ಲೈಕ್ ನಯನ್ತಾರ, ಆಮೇಲೆ ಬಾಲಿವುಡ್ ಆ್ಯಕ್ಟರ್ಸು, ಸೊ ಅವರೆಲ್ಲ ಜಾಸ್ತಿ ರೆಮ್ಯುನೇಷನ್ ತೊಗೊತಾರೆ ಅವ್ರ ಮಾರ್ಕೆಟ್ಗೆ ತಕ್ಕಂಥ. ಬಟ್ ಜನರಲ್ ಆಗಿ ಖಂಡಿತ ತುಂಬಾ ಕಡಿಮೆ. ಇಫ್ ಯು ಲುಕ್ ಎಟ್ ಇಟ್ ಡೈರೆಕ್ಟ್ಲಿ, ನಾವು ಎಷ್ಟು ಶ್ರಮ ಪಡ್ತೀವಿ, ನಾವು ಈಕ್ವಲ್ ಆಗಿ ಶ್ರಮ ಪಡ್ತೀವಿ. ನಾವು ಈ ಥರ ಡ್ರೆಸ್ಗಳು ಹಾಕಬೇಕು, ಚಳಿ ಆದರೆ ನಾವು ಶಾರ್ಟ್ ಸ್ಕರ್ಟ್ಸ್ ಹಾಕಿ ಶೂಟ್ ಮಾಡಬೇಕು. ಪ್ರತಿಯೊಬ್ಬರಿಗೆ ಐ ಥಿಂಕ್ ಆ ಇದಕ್ಕೆ ಬಂದರೆ ಖಂಡಿತ ಡಿಫ್ರೆನ್ಸ್ ಜಾಸ್ತಿ ಇದೆ. ಬಟ್ ಐ ಥಿಂಕ್ ಅದಕ್ಕಿಂತ ಮುಖ್ಯವಾಗಿ ದಟ್ ಇಂಡಸ್ಟ್ರಿ ಇಸ್ ಮೇಲ್ ಡಾಮಿನೇಟೆಡ್. ಇವಾಗ ನೀವು ನೋಡಿ ಜಾಸ್ತಿ ಮೂವೀಸ್ ಹೀರೋಗೋಸ್ಕರನೇ ಮಾಡ್ತಾರೆ ಆ್ಯಂಡ್ ಜಾಸ್ತಿ ಜನ ಅದು ನೋಡೋಕ್ಕೆ ಬರ್ತಿದ್ದಾರೆ. ಅದು ಒಂದು ಚೇಂಜ್ ಆಗಬೇಕು. ಸೊ ಈ ಥರ ವುಮೆನ್ ಓರಿಯೆಂಟೆಡ್ ಮೂವೀಸ್, ಬರೀ ವುಮೆನ್ಗೋಸ್ಕರ ಮೂವೀಸ್ ಸೂಪರ್ ಹಿಟ್ ಆಗಿದ್ರೆ ಖಂಡಿತ ಸ್ಯಾಲರೀಸ್ ಜಾಸ್ತಿ ಆಗುತ್ತೆ. ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಮಾಲಾಶ್ರೀ ಮ್ಯಾಮ್ ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಮ್ಮ ಬೆಂಗಾಲಲ್ಲಿ ಕೂಡ ಸುಚಿತ್ರಾ ಸೆನ್ ಮ್ಯಾಮ್ ಅವ್ರದ್ದು ಮೂವೀಸ್ ತುಂಬ ಜನ ನೋಡ್ತಿದ್ರು. ಬಾಂಬೆಯಲ್ಲಿ ಕೂಡ ಆ ಥರ ತುಂಬ ಹೀರೋಯಿನ್ಸ್ ಇದ್ದಾರೆ, ದಟ್ ದೇ ಕಮ್ಯಾಂಡ್ ದಟ್, ಲೈಕ್ ವಿದ್ಯಾ ಬಾಲನ್ ಅವರು, ತುಂಬ ಜನ ಇದ್ದಾರೆ. ಸೊ ಚೇಂಜ್ ಆಡಿಯನ್ಸಿಂದ ಬರಬೇಕು. ಆಡಿಯನ್ಸಸ್ ಆ ರೀತಿ ಮೂವೀಸ್ ಸಪೋರ್ಟ್ ಮಾಡಿದರೆ, ಆ ರೀತಿ ಮೂವೀಸು ಸೂಪರ್ ಹಿಟ್ ಆಗಿದ್ರೂ ನಾವು ನಮ್ಮ ರೆಮ್ಯುನರೇಷನ್ಸ್ ಜಾಸ್ತಿ ಮಾಡ್ಬೋದು ಅಂತ. ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತುಗಳಾಗಿತ್ತು. ಸೈನ್ ಔಟ್ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಸೂಪರ್ ಹೀರೋ. ಇದು ಸಿನಿಮಾ ಕಥೆನಾ ಅಂದ್ರೆ ಖಂಡಿತವಾಗ್ಲೂ ಅಲ್ಲ, ಇದೊಬ್ಬ ರಿಯಲ್ ಕಾಪ್ನ ದೃಶ್ಯ. ನ್ಯೂಸ್ 18 ನಲ್ಲಿ ಬೇರೆಲ್ಲೂ ಸಿಗದ ಮೆಗಾ ಸೂಪರ್ ಎಕ್ಸ್ಕ್ಲೂಸಿವ್ ತೋರಿಸ್ತಾ ಇದ್ದೀವಿ. ಈ ಹೊತ್ತಿನ ಸ್ಪೆಷಲ್ ಸೂಪರ್ ಹೀರೋ. ನಮ್ಮ ಕರ್ನಾಟಕದ ಸ್ಟೋರಿ.
ಚಲಿಸ್ತಾ ಇದ್ದ ರೈಲಿಂದ ಕೆಳಗಡೆ ಬಿದ್ರು ವೃದ್ಧೆ ಕೆಳಗೆ ಬೀಳುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಯಿತು. ಆಮೇಲೆ ಏನಾಯ್ತು? ಮಧ್ಯ ಕರ್ನಾಟಕ ದಾವಣಗೆರೆಯಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ದಾವಣಗೆರೆ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಘಟನೆ ಇದು. ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಸಣ್ಣ ಕೂದಲೆಳೆ ಅಂತರದಲ್ಲಿ ಆ ವೃದ್ಧೆಯ ಪ್ರಾಣವನ್ನ ಬಚಾವ್ ಮಾಡಿದ್ರು. ವೃದ್ಧೆಯನ್ನು ರಕ್ಷಿಸಿದವರು ರೈಲ್ವೆ ಪೊಲೀಸ್ ಸಿಬ್ಬಂದಿ. ಇದೀಗ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ರೈಲ್ವೆ ಸ್ಟೇಷನ್ ವಿಶ್ವ ಮಾನವ ರೈಲಿನಲ್ಲಿ ಮೀರಜ್ಗೆ ಹೊರಟಿದ್ರು ಈ ವಯಸ್ಸಾದ ಹೆಣ್ಣುಮಗಳು ವೃದ್ಧೆ. ಆಯತಪ್ಪಿ ರೈಲಿಂದ ಕೆಳಗೆ ಬಿದ್ರು. ವೃದ್ಧೆಯನ್ನು ರಕ್ಷಣೆ ಮಾಡಿದ್ದು TR ಚೇತನ್ ಮತ್ತು ಹಾಲೇಶ್ BN. ನಮ್ಮ ಜೊತೆ ಲೈವ್ ಸ್ವತಃ ಚೇತನ್ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಬೋಣ. ಏನಾಯ್ತು, ಹೇಗೆಲ್ಲ ಆಯ್ತು ಆ ರೆಸ್ಕ್ಯೂ ಅಂತ. ಚೇತನ್ ನಮಸ್ಕಾರ, ಅಭಿನಂದನೆಗಳು. ಸರ್ ನಮಸ್ಕಾರ ಸರ್. ನಮಗೆ ಬಹಳ ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮಂಥವ್ರು ಅಷ್ಟು ಬೇಗ ತತ್ಕ್ಷಣದಲ್ಲಿ ರಿಯಾಕ್ಟ್ ಮಾಡಿದ್ರಿ ಅಂತ. ಎಕ್ಸಾಕ್ಟ್ ಆಗಿ ಏನಾಯ್ತು ಚೇತನ್ ಅವರೇ, ಎಷ್ಟೊತ್ತಿಗಾಯ್ತಿದು? ಸರ್ ತುಂಬಾ ಥ್ಯಾಂಕ್ ಯು ಸರ್ ಪ್ರಶಂಸೆಗೆ. ಸರ್ ಏನಿಲ್ಲ, ಅವತ್ತು 14ನೇ ತಾರೀಕು PF ಡ್ಯೂಟಿಲಿ ಇದ್ವಿ ಸರ್, ಪ್ಲಾಟ್ಫಾರ್ಮ್ ಡ್ಯೂಟಿಲಿ ಇದ್ವಿ. ನಾನು ಆಲೇಶ್ ಅಂತಂದ್ರೆ ಸರ್ ಕ್ರೈಮ್ ಕಾನ್ಸ್ಟೇಬಲ್. ಓಕೆ ಸರ್, ಅದು ವಿಶ್ವಮಾನವ ಟ್ರೈನ್ ಬಂದ್ ನಿಂತಿತ್ತು. ನಿಂತ್ಬಿಟ್ಟು ಹೊಡ್ತಾ ಇರ್ಬೇಕಾದ್ರೆ ಸ್ಪೀಡ್ ಆಗಿತ್ತು ಸರ್, ಟ್ರೈನ್ ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಇತ್ತು. ಆ ಟೈಮಲ್ಲಿ ನಾವು ಅದೇ ಸ್ಪಾಟ್ ಅಲ್ಲಿ ಇದ್ವಿ ಸರ್. ಎಲ್ಲ ಕ್ಲಿಯರ್ ಮಾಡಿದ್ವಿ, ಪ್ಯಾಸೆಂಜರ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಾವು ಟ್ರೈನ್ ಅಲ್ಲೇ ಎಂಡಿಂಗ್ ಇತ್ತು ಸರ್. ಆಯ್ತಂತ ನಿಂತಿದ್ವಿ. ಒಬ್ಬರು ವೃದ್ಧೆ ಸರ್ ಮಲಗಿದ್ರು. ಪಾಪ ಅವ್ರಿಗೆ ಯಾವ ಸ್ಟೇಷನ್ ಇಳಿಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಸ್ಟೇಷನ್ ಇದೆ ಅಂತ ದಾವಣಗೆರೆ ಅಂತ ಗೊತ್ತಾದ ತಕ್ಷಣ ಬೇಗ ಅವ್ರಿಗೆ ಹಿಂದೆ ಯಾರು ಸಪೋರ್ಟ್ ಇಲ್ಲ ಸರ್. ಪಾಪ ಅಮ್ಮ ಬೇಗ ಬಂದು ಇಳಿಯಕ್ ಬಂದ್ಬಿಡ್ತು ಸರ್. ಒಂದ್ ಕೈಯಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಡೋರ್ ಹಿಡ್ಕೊಂಡಿತ್ತು. ಇಳಿಬೇಕಾದ್ರೆ ಕಾಲ ಸ್ಲಿಪ್ ಆಗಿ ಕೆಳಗಡೆ ಹೋಗ್ಬಿಟ್ಟಿತ್ತು ಸರ್. ನಾವು ಅವಾಗ ಜನ ಎಲ್ಲ ಸ್ವಲ್ಪ ಗಾಬರಿ ಆದ್ರೆ ಯಾಕಂತ ಹಿಂದಕ್ಕೆ ತಿರುಗಿ ನೋಡಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಸರ್ ಟ್ರೈನ್ ಬರ್ತಾ ಇತ್ತಲ್ಲ. ಆ ಅಮ್ಮನ್ನ ನಾನು ಇನ್ನೇನ್ ಹೋಗ್ಬಿಡ ಸರ್, ಅವಾಗ ಕೈ ಹಾಕಿ ಎಳ್ಕೊಂಡ್ಬಿಟ್ಟೆ ಸರ್ ಹಿಂದಕ್ಕೆ. ಎಷ್ಟು ಅಲರ್ಟ್ ಆಗಿರ್ಬೇಕಲ್ಲ ಚೇತನ್ ಅವರೇ ನೀವು ಪ್ರತಿ ಹಂತದಲ್ಲೂ. ಸರ್ ಇಲ್ಲ ಸರ್, ನಾನು ತುಂಬಾ ಅಲರ್ಟ್ ಆಗಿ ಇದ್ವಿ ಟ್ರೈನ್ ಹೋಗೋವರೆಗೂ. ಇನ್ನ ಕೊನೆ ಹಂತದವರೆಗೂ ನಾವು ಅಲರ್ಟ್ ಆಗಿ ನಿಂತಿದ್ವಿ. ಅದಿನ್ನ ಲಾಸ್ಟ್ 2 ಬೋಗಿ ಇತ್ತು ಸರ್. 2 ಬೋಗಿವರೆಗೂ ನಮ್ಮವರು ಇನ್ನು ಸಿಬ್ಬಂದಿ ಹಿಂದೆ ಇದ್ರು ಸರ್. ಹಿಂದೆ ನೀವು ನೋಡ್ಬೋದು CC ಕ್ಯಾಮ್ರಾ ಹಿಂದ್ಗಡೆ ನಿಂತಿದ್ರು. ಕರೆಕ್ಟ್. ಆದ್ರೆ ಟ್ರೈನ್ ಹೋಗೋ ಮೂಮೆಂಟ್ ಅಲ್ಲಿ ನನಗೆ ಅಲ್ಲಿಂದ ಕೂಗಿದ್ರು, ನಮ್ಮ ಲೇಡೀಸ್ ಸಿಬ್ಬಂದಿ ಇದ್ರು ಮುಂದೆ. ಅವ್ರು ಕೂಗಿದ ತಕ್ಷಣ ಏನಾಯ್ತು ಅಂತ ನೋಡಿದ ತಕ್ಷಣ ನಾನು ಅಲರ್ಟ್ ಆದ್ವಿ ಸರ್. ಅದು ನಮ್ ಕರ್ತವ್ಯ ಅಲ್ವಾ ಸರ್, ಒಬ್ರು ಜೀವ ಉಳಿಸೋದ್ರಲ್ಲಿ ನಮ್ಮ ಡ್ಯೂಟಿಲಿ ಏನಿದೆ ನಾವು ಪಾರ್ಟ್ ಆಫ್ ಡ್ಯೂಟಿ ನಾವು ಮಾಡಿದ್ವಿ ಸರ್. ಇಲ್ಲ ಅದು ತುಂಬಾ ಎಲ್ಲರಿಗೂ ಅದಿರುತ್ತೆ. ಬಟ್ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ಬೇಕಲ್ಲ, 1 ಸೆಕೆಂಡ್ ವೇಸ್ಟ್ ಮಾಡಂಗಿಲ್ವಲ್ಲ. ನಿಜ ಸರ್, ನನಗೆ ಗೊತ್ತಾಗಲಿಲ್ಲ ಸರ್. ಫ್ರಾಕ್ಷನ್ ಸೆಕೆಂಡ್ ಎಮ್ಮ ಬೀಳ್ತೈತೆ ಅಂದ ತಕ್ಷಣ ನನಗೆ ಯೋಚನೆ ಮಾಡಕ್ಕೆ ಒಂದು ಸೆಕೆಂಡ್ ಕೂಡ ನನಗೆ ಟೈಮ್ ಸಿಕ್ಕಿಲ್ಲ ಸರ್. ನಾವು ಒಳ್ಳೆ ಕೆಲಸ ಮಾಡಿದ್ರಿ. ಎಷ್ಟು ವರ್ಷದಿಂದ ಡ್ಯೂಟಿಲಿ ಇದ್ದೀರಿ ಅಲ್ಲಿ? ಸರ್ 2016 ಬ್ಯಾಚ್ ಸರ್. ನಾವು 2016 ಬ್ಯಾಚ್ 5 ವರ್ಷ ಬೆಂಗಳೂರಲ್ಲಿ ಮಾಡಿದ್ವಿ ಸರ್. ಇಲ್ಲಿ ದಾವಣಗೆರೆಗೆ ಬಂದು 1.5 ವರ್ಷ ಆಯ್ತು. ಬಟ್ ಈ ತರದ ಅಂದ್ರೆ ಸ್ಪರ್ ಆಫ್ ದಿ ಮೂಮೆಂಟ್ ಅಂತೀವಲ್ಲ ಇಂಗ್ಲಿಷ್ ನಲ್ಲಿ, ಆ ಕ್ಷಣಕ್ಕೆ ಬಚಾವ್ ಮಾಡಿದ್ದು ಇದೇ ಮೊದಲ ನೀವು ಮಾಡಿದ್ದು? ಸರ್ ನಾವು ಇದೇ ಮೊದ್ಲು ಸರ್. ಅಂದ್ರೆ ನಾವು ಇದಕ್ಕೆ ಮುಂಚೆ ಕ್ರೈಮ್ ಮಾಡ್ತಿದ್ವಿ. ಕ್ರೈಮ್ ಅಲ್ಲಿ ಮಾಡಿದಾಗ ಆ ಕಳ್ಳರನ್ನ ಅವ್ರನ್ನ ಸ್ವಲ್ಪ ಅವ್ರನ್ನ ನಾವು ಹಿಡಿಬೇಕಾದ್ರೆ ಆ ಮೂವ್ಮೆಂಟ್ ಗಳೇ ಬೇರೆ ಇರ್ತಾವ ಸರ್. ಆದ್ರೆ ಈ ಮೂವ್ಮೆಂಟ್ ಅಲ್ಲಿ ಬಾರಿ ಅಲರ್ಟ್ ಆಗಿರ್ಬೇಕಾಗ ಸರ್. ಲ್ಯಾಂಡ್ ಆರ್ಡರ್ ಅಂದ್ರೆ ಇದೇ ತರ ಸರ್. ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಗಳು ಅಂದ್ರೆ ಈ ತರ ಬರ್ತಾವ ಸರ್. ಅಲರ್ಟ್ ಆಗಿರ್ಬೇಕಾಗ ಸರ್ ಎಲ್ಲಾ ಟೈಮಲ್ಲಿ. ಅಜ್ಜಿ ಏನಂದ್ರು ಆಮೇಲೆ? ಸರ್ ಅಜ್ಜಿ ನಮಗೆ ತುಂಬಾ ಅವ್ರಿಗೆ ಹಶ್ವಾಗಿತ್ತು ಸರ್. ಕೈ ಮುಗಿದ್ರು ನಮ್ಗೆ. ಅಮ್ಮ ನಾವು ಅವ್ರಿಗೆ ಕೃತಜ್ಞತೆ ತೋರಿ ಅವ್ರಿಗೆ ಊಟ ತಂದು ಕೊಟ್ಟು, ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಮುಸ್ತಕ್ ಅಹಮದ್ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷಯ ತಿಳಿಸಿವಿ ಸರ್. ವಿಷಯ ತಿಳಿಸಿದ ತಕ್ಷಣ ಲೇಡೀಸ್ ಕಾನ್ಸ್ಟೇಬಲ್ ಕರೆಸ್ಬಿಟ್ಟು ಅವ್ರನ್ನ ನಿರಾಶ್ರಿತರ ಯೋಜನಾ ಕೇಂದ್ರಕ್ಕೆ ಹೋಗಿ ಬಿಟ್ಟು. ಏನಾದ್ರೂ ಮೆಸೇಜ್ ಕೊಡಕ್ ಬಯಸ್ತೀರಾ ಸಾರ್ವಜನಿಕರಿಗೆ ಚೇತನ್, ಈ ತರದ್ ಆಗುವಂತ ಸಂದರ್ಭದಲ್ಲಿ? ಸರ್ ನಿಜವಾಗ್ಲೂ ಕೊಡ್ತೀನಿ ಸರ್. ನನ್ಗೆ ಈ ತರ ಕರ್ತವ್ಯ ನಿರ್ವಹಿಸಿದ್ಕೆ ಸಾರ್ವಜನಿಕರು ಸಮೇತ ನಮ್ಮ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ರೈಲ್ವೆ ಏನು GRP ಇದೆ ಸರ್, GRP ರೈಲ್ವೆ SP ಮೇಡಮ್ ಸಿರಿಗೌರಿ ಮೇಡಮ್ ಆಯ್ತು, ನಮ್ಮ DGP ಕರ್ನಾಟಕ ಸಾಹೇಬ್ರು ಪ್ರವೀಣ್ ಸಾಹೇಬ್ರು ಆಯ್ತು, ತುಂಬಾ ಪ್ರಶಂಸೆ ವ್ಯಕ್ತಪಡಿಸಿರ ಸರ್. ಅವರು ಪ್ರಶಂಸೆ ವ್ಯಕ್ತಪಡಿಸಿರೋದಕ್ಕೆ ನನ್ನಂತ ಕಾನ್ಸ್ಟೇಬಲ್ಗಳು ಸರ್ ಇಲಾಖೆಯಲ್ಲಿ, ಅದರಲ್ಲೂ ರೈಲ್ವೆ ಪೊಲೀಸ್ ಏನಿದೆ ಸರ್, ಕರ್ನಾಟಕ ರೈಲ್ವೆ ಪೊಲೀಸ್ GRP ಅಂತ ಕಾನ್ಸ್ಟೇಬಲ್ಗಳಿಗೆ ತುಂಬಾ ಅಂದ್ರೆ ನ್ಯೂಸ್ 18 ಮೂಲಕ ಇವತ್ತು ನಾವು ಯಾರ್ಯಾರು ನೋಡ್ತಿದ್ದೀವಿ, ನಿಮ್ಮ ಕೆಲಸಕ್ಕೆ ನಾವೆಲ್ಲರೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀವಿ, ಪ್ರಶಂಸೆ ವ್ಯಕ್ತಪಡಿಸ್ತೀವಿ. ಚೇತನ್ ಮತ್ತು ಹಾಲೇಶ್ ಇನ್ನೂ ಕೂಡ ನಿಮ್ಮ ವೃತ್ತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಅಂತ, ಆ ಮೂಲಕ ಸಾರ್ಥಕತೆ ನಿಮ್ಗೆ ಯಾವಾಗಲೂ ಸಿಗ್ಲಿ ಅಂತ ನಾವಂತೂ ಹಾರೈಸ್ತೀವಿ. ಚೇತನ್ ಥ್ಯಾಂಕ್ ಯು. ಒಂದು ಶಾರ್ಟ್ ಟೈಮಲ್ಲಿ ನ್ಯೂಸ್ 18 ಜೊತೆ ಜಾಯಿನ್ ಆಗೋದಕ್ಕೆ. TR ಚೇತನ್.
ಮತ್ತು BN ಹಾಲೇಶ್. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.